ಸುಳ್ಳು ಸುದ್ದಿಯನ್ನು ಹರಡೋದಕ್ಕೆ ಪಾಕಿಸ್ತಾನ ಜೊತೆಗೆ ಸೇರಿಕೊಂಡಿರುವುದು ಚೀನಾ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎನ್ನುವಂತೆ ಚೀನಾದ ವರ್ತನೆ ಇದೆ. ಇಲ್ಲಿ ಭಾರತದ 3 ರಫೇಲ್ 2 ಮಿಗ್ಗನ್ನು ನಾಶ ಮಾಡಿದ್ದೇವೆ ಅಂಥೇಳಿ ಪಾಕ್ ಹೇಳ್ತಾ ಇರೋದು ಒಂದು ಕಡೆ. ಹೌದೌದು, ಇದು ನಿಜ. ಪಾಕು ಭಾರತದ ಇಷ್ಟೆಲ್ಲ ವಿಮಾನಗಳನ್ನು ಹೊಡೆದು ಹಾಕಿಬಿಟ್ಟಿದೆ ಅಂಥೇಳಿ ಚೀನಾ ಕೂಡ ಇದಕ್ಕೆ ದನಿಗೂಡಿಸ್ತಾ ಇದೆ. ಈಗ ಚೀನಾದ ಎಲ್ಲ ಸುಳ್ಳುಗಳು ಜಗತ್ತಿನ ಮುಂದೆ ಒಂದೊಂದಾಗಿ ಸಿಕ್ಕಿಬೀಳ್ತಾ ಇವೆ. ಕೆಲ ವರ್ಷಗಳ ಹಿಂದಿನ ಫೋಟೋಗಳನ್ನು ಪೋಸ್ಟ್ ಮಾಡ್ತಾ ಇದೆ ಚೀನಾ. ನಕಲಿ ವಿಡಿಯೋಗಳೊಂದಿಗೆ ಸುದ್ದಿ ಪ್ರಕಟಿಸ್ತಾ ಇದೆ ಚೀನಾದ ಗ್ಲೋಬಲ್ ಟೈಮ್ಸ್ಗೆ ಛೀಮಾರಿ ಹಾಕಿರೋದು ಚೀನಾದಲ್ಲಿರ್ತಕ್ಕಂತಹ ಭಾರತೀಯ ರಾಯಭಾರಿ. ಅಲ್ಲರಿ, ಯಾವತ್ತಿನ ಕಾಲಕ್ಕೆ ಯಾವ ಯುದ್ಧ ವಿಮಾನ ಎಲ್ಲೋ ಬಿದ್ದು ಹೋದರೆ ಪಾಕಿಸ್ತಾನ ಹೊಡೆದಿದ್ದು ಅಂತ ಯಾಕೆ ನೀವು ಹಾಕ್ತಾ ಇದ್ದೀರಿ ಅಂತ ಹೇಳಿ ಚೀನಾದಲ್ಲಿರುವ ಭಾರತೀಯ ರಾಯಭಾರಿ ಛೀಮಾರಿ ಹಾಕಿರೋದು. ಸುಳ್ಳು ಸುದ್ದಿಯನ್ನು ಹರಡೋದಕ್ಕೆ ಪಾಕಿಸ್ತಾನ ಜೊತೆಗೆ ಸೇರಿಕೊಂಡಿರುವುದು ಚೀನಾ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎನ್ನುವಂತೆ ಚೀನಾದ ವರ್ತನೆ ಇದೆ. ಇಲ್ಲಿ ಭಾರತದ 3 ರಫೇಲ್ 2 ಮಿಗ್ಗನ್ನು ನಾಶ ಮಾಡಿದ್ದೇವೆ ಅಂಥೇಳಿ ಪಾಕ್ ಹೇಳ್ತಾ ಇರೋದು ಒಂದು ಕಡೆ. ಹೌದೌದು, ಇದು ನಿಜ. ಪಾಕು ಭಾರತದ ಇಷ್ಟೆಲ್ಲ ವಿಮಾನಗಳನ್ನು ಹೊಡೆದು ಹಾಕಿಬಿಟ್ಟಿದೆ ಅಂಥೇಳಿ ಚೀನಾ ಕೂಡ ಇದಕ್ಕೆ ದನಿಗೂಡಿಸ್ತಾ ಇದೆ. ಈಗ ಚೀನಾದ ಎಲ್ಲ ಸುಳ್ಳುಗಳು ಜಗತ್ತಿನ ಮುಂದೆ ಒಂದೊಂದಾಗಿ ಸಿಕ್ಕಿಬೀಳ್ತಾ ಇವೆ. ಕೆಲ ವರ್ಷಗಳ ಹಿಂದಿನ ಫೋಟೋಗಳನ್ನು ಪೋಸ್ಟ್ ಮಾಡ್ತಾ ಇದೆ ಚೀನಾ. ನಕಲಿ ವಿಡಿಯೋಗಳೊಂದಿಗೆ ಸುದ್ದಿ ಪ್ರಕಟಿಸ್ತಾ ಇದೆ ಚೀನಾದ ಗ್ಲೋಬಲ್ ಟೈಮ್ಸ್ಗೆ ಛೀಮಾರಿ ಹಾಕಿರೋದು ಚೀನಾದಲ್ಲಿರ್ತಕ್ಕಂತಹ ಭಾರತೀಯ ರಾಯಭಾರಿ. ಅಲ್ಲರಿ, ಯಾವತ್ತಿನ ಕಾಲಕ್ಕೆ ಯಾವ ಯುದ್ಧ ವಿಮಾನ ಎಲ್ಲೋ ಬಿದ್ದು ಹೋದರೆ ಪಾಕಿಸ್ತಾನ ಹೊಡೆದಿದ್ದು ಅಂತ ಯಾಕೆ ನೀವು ಹಾಕ್ತಾ ಇದ್ದೀರಿ ಅಂತ ಹೇಳಿ ಚೀನಾದಲ್ಲಿರುವ ಭಾರತೀಯ ರಾಯಭಾರಿ ಛೀಮಾರಿ ಹಾಕಿರೋದು.